ಹಿಂದೆ ಹಿಂದೆ ನಂದಿ ಧ್ವಜ ಹತ್ರ ಕಾಣಿಸ್ತಲ್ಲ ಫೋಟೋಗೆ. ಒಂದು ಗಂಟೆ ಓದಿಸ್ತಾನೆ ಒಳ್ಳೆ ಸ್ಕೂಲಲ್ಲಿ ಪಾಠ ಮಾಡ್ದಂಗೆ. ಓಕೆ ಗ್ರಾಂಟೆಡ್. ಹಲೋ ಸೆಕ್ಯೂರಿಟಿ, ಅವ್ರನ್ನ ಕರೆಸಿ ಸ್ವಲ್ಪ. ಸರ್ ಹಂಗೆ ನೀವೇ ಸರ್ ಡಾಕ್ಟ್ರೆ. ಏ ಅಣ್ಣ ಬೇಡ, ಹಿಂದೆ ಸ್ವಲ್ಪ ಹಿಂದೆ ಆಯ್ತು ತೆಗೆದಾಯ್ತು ಕಲ್ಸಿ. ಬೇಡ ಅದು ಬೇಡ, ಅದು ಕಲ್ಸಿ ಹಿಂದೆ. ನಮ್ಮದು ಕೇಳಲಿಲ್ಲ. ಏ ತಗೊಂಡೋಗಮ್ಮ ಆ ಕಡೆಗೆ. ಏ ಬನ್ನಿ ಆಯ್ತು ಬನ್ನಿ ಆಯ್ತು. ಇವತ್ತು ದಸರಾ ಮಹೋತ್ಸವದ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ. ಈ ಸಾರಿ 10 ದಿನಗಳ ಬದಲು 11 ದಿನಗಳು ವಿಜಯದಶಮಿ ಆಗಿದೆ. ಅದು ಶಾಸ್ತ್ರದ ಪ್ರಕಾರ ಆಗಿರತಕ್ಕಂಥದ್ದು. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ. ಎಲ್ಲ ಜಲಾಶಯಗಳು ತುಂಬಿದ್ದಾವೆ. ಉತ್ತಮ ಬೆಳೆ ಬಂದಿದೆ. ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸರ್ಕಾರದಿಂದ ಮತ್ತು NDRF ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು. ಒಂದು ಹೆಕ್ಟೇರ್ಗೆ ಕೊಡ್ತೀವಿ ಅಂತ. ಆದರೆ ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ. ಒಟ್ಟು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಪೂರ್ಣವಾಗಿ. ಯಾಕಂತಂದರೆ ಮಳೆ ಬೀಳುತ್ತಲೇ ಇರೋದರಿಂದ ಜಮೀನುಗಳಲ್ಲಿ ಸರ್ವೆ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಲ್ಲ 10 ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡಲಿಕ್ಕಾಗಿಲ್ಲ. ಕಾರಣ ಯಾಕಂತಂದರೆ ಜಂಟಿ ಸರ್ವೆ ಮುಗಿದಿಲ್ಲ. ಜಂಟಿ ಸರ್ವೆ ಆದಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ. ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇದಾದ ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ ಬರ್ತದೆ. ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗೊತ್ತಿಲ್ಲ ನನಗೆ ರೆಕಾರ್ಡ್ ಏನಾಗಿದೆ ಅಂತ.
ಬಟ್ ಹಿಂದೆ ಹಿಂದೆ ನಂದಿ ಧ್ವಜ ಹತ್ರ ಕಾಣಿಸ್ತಲ್ಲ ಫೋಟೋಗೆ ಒಂದು ಗಂಟೆ ಓದಿಸ್ತಾನೆ ಒಳ್ಳೆ ಸ್ಕೂಲಲ್ಲಿ ಪಾಠ ಮಾಡ್ದಂಗೆ. ಓಕೆ ಗ್ರಾಂಟೆಡ್. ಹಲೋ ಸೆಕ್ಯೂರಿಟಿ ಅವ್ರನ್ನ ಕರೆಸಿ ಸ್ವಲ್ಪ. ಸರ್ ಹಂಗೆ ನೀವೇ ಸರ್ ಡಾಕ್ಟ್ರೆ. ಏ ಅಣ್ಣ ಬಾಣ ಹಿಂದೆ ಸ್ವಲ್ಪ ಹಿಂದೆ ಆಯ್ತು ತೆಗ್ದಾಯ್ತು ಕಲ್ಸಿ ಅದು ಬೇಡ ಅದು ಕಲ್ಸಿ ಹಿಂದೆ ನಮ್ಮದು ಕೇಳಲಿಲ್ಲ. ಏ ತಗೊಂಡೋಗಮ್ಮ ಆ ಕಡೆಗೆ. ಏ ಬನ್ನಿ ಆಯ್ತು ಬನ್ನಿ ಆಯ್ತು. ಇವತ್ತು ದಸರಾ ಮಹೋತ್ಸವದ ಕೊನೆಯ ದಿನ ಅಂದರೆ ವಿಜಯದಶಮಿಯ ದಿನ. ಈ ಸಾರಿ 10 ದಿನಗಳ ಬದಲು 11 ದಿನಗಳು ವಿಜಯದಶಮಿ ಆಗಿದೆ. ಅದು ಶಾಸ್ತ್ರದ ಪ್ರಕಾರ ಆಗಿರತಕ್ಕಂಥದ್ದು. ನಾನು ರಾಜ್ಯದ ಜನತೆಗೆ, ನಾಡಿನ ಜನತೆಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಒಳ್ಳೆ ಮಳೆಯಾಗಿದೆ ಎಲ್ಲ ಜಿಲ್ಲೆಗಳಲ್ಲೂ. ಎಲ್ಲ ಜಲಾಶಯಗಳು ತುಂಬಿದ್ದಾವೆ. ಉತ್ತಮ ಬೆಳೆ ಬಂದಿದೆ. ಆದರೆ ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಅತಿವೃಷ್ಟಿಯಾಗಿ ಬೆಳೆ ನಷ್ಟ ಆಗಿದೆ. ಸುಮಾರು 10 ಲಕ್ಷ ಹೆಕ್ಟೇರ್ನಷ್ಟು ಬೆಳೆ ನಷ್ಟ ಆಗಿದೆ. ಅವ್ರಿಗೆಲ್ರಿಗೂ ಕೂಡ ಬೆಳೆ ಪರಿಹಾರ ಕೊಡ್ತೀವಿ ಅಂತೇಳಿ ಈಗಾಗಲೇ ನಾನು ವೈಮಾನಿಕ ಸಮೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಕಲಬುರಗಿನಲ್ಲಿ ಪ್ರಸ್ತಾಪ ಮಾಡಿದ್ದೇನೆ. ಸರ್ಕಾರದಿಂದ ಮತ್ತು NDRF ಫಂಡ್ನಿಂದ ಖುಷ್ಕಿ ಜಮೀನಿಗೆ 17,000 ರೂಪಾಯಿ, ನೀರಾವರಿ ಜಮೀನಿಗೆ 17,500 ರೂಪಾಯಿ ಮತ್ತು ಬಹು ಬೆಳೆ ಬೆಳೀತಕ್ಕಂಥ ಬೆಳೆಗಳಿಗೆ 31,000 ರೂಪಾಯಿ ಕೊಡ್ತೀವಿ ಅಂತಕ್ಕಂಥದ್ದು. ಒಂದು ಹೆಕ್ಟೇರ್ಗೆ ಕೊಡ್ತೀವಿ ಅಂತ. ಆದರೆ ಹಳೆ ಮೈಸೂರಿನಲ್ಲಿ ಅಷ್ಟೊಂದು ಬೆಳೆ ಹಾನಿ ಆಗಿಲ್ಲ. ಒಟ್ಟು ರಾಜ್ಯದಲ್ಲಿ 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ನಾವು ಇನ್ನೂ ಜಂಟಿ ಸರ್ವೆ ಮುಗಿದಿಲ್ಲ ಪೂರ್ಣವಾಗಿ. ಯಾಕಂತಂದರೆ ಮಳೆ ಬೀಳುತ್ತಲೇ ಇರೋದರಿಂದ ಜಮೀನುಗಳಲ್ಲಿ ಸರ್ವೆ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ನಾವು ಎಲ್ಲ 10 ಲಕ್ಷಕ್ಕೂ ಕೂಡ ಬೆಳೆ ಪರಿಹಾರನ ಕೊಡಲಿಕ್ಕಾಗಿಲ್ಲ. ಕಾರಣ ಯಾಕಂತಂದರೆ ಜಂಟಿ ಸರ್ವೆ ಮುಗಿದಿಲ್ಲ. ಜಂಟಿ ಸರ್ವೆ ಆದಮೇಲೆ ತಕ್ಷಣ ಬೆಳೆ ಪರಿಹಾರನ ಕೊಡ್ತೀವಿ. ಸೊ ಮೈಸೂರಿನಲ್ಲಿ ಈ ಸಾರಿ ಹೆಚ್ಚು ಪ್ರವಾಸಿಗರು ಬಂದಿದ್ದಾರೆ ದಸರಾ ನೋಡಲಿಕ್ಕೆ. ಇದು ವಿಶ್ವವಿಖ್ಯಾತ ದಸರಾ ಮಹೋತ್ಸವ, ವರ್ಷಕ್ಕೊಮ್ಮೆ ನಡೀತಕ್ಕಂಥದ್ದು. ಈ ದಸರಾ ಮೆರವಣಿಗೆ ಜಂಬೂ ಸವಾರಿ ಅದು ಇವತ್ತು ನಡೀತದೆ. ಈಗ ನಂದಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಇದಾದ ಮೇಲೆ ಮೆರವಣಿಗೆ ಪ್ರಾರಂಭ ಆಗ್ತದೆ. ಆಮೇಲೆ ಅಂಬಾರಿ ಮೇಲೆ ಚಾಮುಂಡೇಶ್ವರಿ ತಾಯಿ ಪ್ರತಿಮೆ ಬರ್ತದೆ. ಅದಕ್ಕೆ ಪುಷ್ಪಾರ್ಚನೆ ಮಾಡ್ತೀವಿ. ಎಲ್ಲ ಪ್ರವಾಸಿಗರಿಗೆ ನಾನು ಸರ್ಕಾರದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ